ಇಂಡಿ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಹೋರಾಟ. ರೈತರ ಹೊಲಕ್ಕೆ ದಾರಿ ಮಾಡಿಕೊಡುವಂತೆ ನ್ಯಾಯಾಲಯ ಆದೇಶ ಮಾಡಿದ್ದರೂ ಆದೇಶವನ್ನು ಇಂಡಿ ತಹಸೀಲ್ದಾರ್ ಪಾಲಿಸುತ್ತಿಲ್ಲವೆಂದು ಜೈ ಜವಾನ್, ಜೈ ಕಿಸಾನ್, ಜೈ ಭಾರತ ಮಾತೆಯ ರೈತ ಸಂಘಟನೆಯ ಹೋರಾಟ ಹಮ್ಮಿಕೊಂಡಿದ್ದು, ಈ ಹೋರಾಟಕ್ಕೆ ಇಂಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ಅವರಲ್ಲಿ, ಬೀರಪ್ಪಣ್ಣ ಶೆಟ್ಟಿ ಅವರಲ್ಲಿ, ನಮ್ಮ ರಕ್ಷಣಾ ವೇದಿಕೆ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಬಾಳು ಮುಳ್ಜಿ ಅವರಲ್ಲಿ, ಹಾಗೂ ಇಂಡಿ ಪೌರಸಭೆಯ ಸದಸ್ಯರಾಗಿರ್ತಕ್ಕಂಥ ಸಿದ್ದು ಡಂಗ ಅವರಲ್ಲಿ, ಹಾಗೂ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಗುರುಗಳಲ್ಲಿ, ಇವತ್ತಿನ ದಿವಸ ಈ ತಾಲೂಕಿನಲ್ಲಿ ಬಹುದಿನಗಳಿಂದ ಯಾವ 2022ನೇ ಇಸ್ವಿಯಲ್ಲಿ ಇವತ್ತು ಈ ಭಾಗದ ಈ ನಾಡಿನ ರೈತರು ಏನು ಸಮಸ್ಯೆ ಇತ್ತಪ್ಪ ಅಂದ್ರೆ, ನಮ್ಮ ಹೊಲೆಗಳ ಹೋಗಲಿಕ್ಕೆ ರಸ್ತೆಗಳನ್ನು ಕೊಡ್ರಿ, ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ. ಯಾಕಂದ್ರೆ ಕಬ್ಬು ಕಡಿಯುವಂಥ ರೈತರಾಗಿರ್ಬೋದು, ಪ್ರತಿಯೊಂದು ನಮ್ಮ ಕೆಲವೊಂದು ರಸ್ತೆಗಳಿಲ್ಲ. ಆ ರಸ್ತೆಗಳು ಎಷ್ಟೋ ಜನ ಸರ್ಕಾರದಲ್ಲಿ ಪರಿಹಾರ ಆಗದೆ ಇದ್ದಾಗ ಕೋರ್ಟಿಗೆ ಹೋದರು, ಕೋರ್ಟ್ಗಳು ಜಡ್ಜ್ಗಳು ಆದೇಶವನ್ನು ಮಾಡಿದ್ರು. ಏನು ಆದೇಶ ಮಾಡಿದ್ರು ಅಂದ್ರೆ, ಆ ರೈತರಿಗೆ ಹಾದಿಗಳನ್ನು ಕೊಡ್ರಿ ಎತ್ತಿಕೊಂಡು ಕೋರ್ಟ್ ಕೂಡ ಆದೇಶ ಮಾಡಿದ್ರು. ಅಷ್ಟೇ ಅಲ್ಲ, 2028ನಲ್ಲಿ ಸಚಿವ ಸಂಪುಟ ಕೂಡ ತೀರ್ಮಾನ ಮಾಡ್ತು. ಯಾಕಂದ್ರೆ ರೈತರು ಅನೇಕ ಬಾರಿ ರೈತ ಸಂಘಟನೆಗಳ ಹೋರಾಟವನ್ನು ಮಾಡಿದ್ರು. ನಮ್ಮ ರೈತರಿಗೆ ಹೊಲಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳಿಲ್ಲ, ಎಷ್ಟೋ ಜಗಳ ದುಡ್ಡಾಟ ಕಡದಾಟ ಮರ್ಡರ್ ಆಗ್ಲಾಗತ್ತವ. ಅವ್ರಿಗೆ ಹೋಗಿ ಸಹಾನುಭೂತಿಯಿಂದ ಅವ್ರ ಹಕ್ಕನ್ನು ಅವ್ರಿಗೆ ಕೊಡಿ ಎತ್ತಿಕೊಂಡು ಕಾನೂನು ಪಾಸ್ ಆಯಿತು. ಆದ್ರೆ ಕಾನೂನು ಪಾಸ್ ಆಗಿ ಎಲ್ಲಿ ಉಳಿದದ ಅಂದ್ರೆ, ಕೇವಲ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ಉಳಿದದ, ವಿಧಾನಸೌಧದಲ್ಲಿ ಉಳಿದದ. ಆದರೆ ಇಲ್ಲಿ ಮುಗ್ಧ ರೈತರು ಏನು ಹೋರಾಟಕ್ಕೆ ಬಂದಿದ್ದಾರ, ಅವರಿಗೆ ನ್ಯಾಯ ಸಿಕ್ಕಿಲ್ಲ. 4, 5, 10 ವರ್ಷಗಳಿಂದ ಅನುದಾನ ಅಲ್ಲಾಡಿ ಚಪ್ಪಲ್ಗಳೆಲ್ಲ ಹೋಗ್ಯಾವ, ದಾರಿಗಳು ಬಿದ್ದು ಹೋಗ್ಯಾವ. ಹೊಲಗಳಿಗೆ ಮುಳ್ಳು ಹಚ್ಚಾರ, ಹಾದಿಗಳು ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರ ಕೊಡುವಂಥ ಶಕ್ತಿ ಕೊಟ್ಟಿಲ್ಲ. ಅದನ್ನ ಬೇಸತ್ವವಾಗಿ ಎಲ್ಲ ನಮ್ಮ ರೈತ ಸಂಘಟನೆಗಳ ನೇತೃತ್ವ ಏನು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಏನು ಭಾರತೀಯ ಸಂಘಟನೆ ನೇತೃತ್ವದಲ್ಲಿ ಹೋರಾಟವನ್ನು ಹಾಕಿಕೊಂಡಿದ್ರಿ. ಇದು ನ್ಯಾಯವಾಗಿರ್ತಕ್ಕಂಥ ಹೋರಾಟ. ನಾನು ಹಲವಾರು ಬಾರಿ ನನ್ನ ರೈತರು ಬಂದಾಗ, ಈ ಭಾಗದ ರೈತರು ಬಂದಾಗ ನಾವು ಹೋಗಿ ತಂಡಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ನಾನು ಕೂಡ ಮನವಿಯನ್ನು ಮಾಡಿದ್ದೇನೆ. ಸಾಹೇಬ್ರೆ, ಎಷ್ಟೋ ಜನ ರಸ್ತೆಗಳಿಲ್ಲ, ಕಬ್ಬು ಕಡ್ಲಿಗತ್ತನಲ್ಲಿ ರಸ್ತೆಗಳಿಲ್ಲ, ತಕರಾರು ಬಂದು ಎಷ್ಟೋ ಜಗಳ ಕೋರ್ಟ್ ನಮ್ಮ ಪೊಲೀಸ್ ಇಲಾಖೆಗಳಲ್ಲಿ ತಕರಾರುಗಳಿವೆ. ಆ ಕೋರ್ಟ್ಗಳಲ್ಲಿ ಇನ್ನೂ ಚಲಾವಣೆ ನಡೆದಿದೆ. ತಹಸೀಲ್ದಾರ್ಗಳಲ್ಲಿ ಉಪವಿಭಾಗ ರಾಶಿಗಳು ರೈತರ ಮನೆ ಕೂಡ ಬಿದ್ದಿವೆ. ಇನ್ನೂವರೆಗೂ ಕೂಡ ಪರಿಹಾರವನ್ನು ಸಿಕ್ಕಿಲ್ಲ. ಅದನ್ನ ಏನು ತಹಸೀಲ್ದಾರ್ ಕಚೇರಿಗಳನ್ನ ಬೀಗ ಬಿಡಿದು ಎಷ್ಟು ಜನ ಸಹಿಸ್ತಾರೆ ಹೋರಾಟಕ್ಕೆ, ಎಷ್ಟು ಜನ ತಿರುಗಾಡಿ ಸಾಕಾಗಿ ಎಲ್ಲ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಮಿನಿ ವಿಧಾನಸೌಧಕ್ಕೆ ತಾವೆಲ್ಲ ಬಂದು ಮುಂಜಾನೆ ಹಿಡಿದು ಸತ್ಯಾಗ್ರಹವನ್ನ ಮಾಡ್ಲಾಗತ್ತೀರಿ. ಆ ಹೋರಾಟಕ್ಕೆ ನಾವೆಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಅನೇಕ ಜನಪರವಾಗಿರ್ತಕ್ಕಂಥ ಸಂಘಟನೆಗಳು ನಿಮ್ಮ ಹೋರಾಟಕ್ಕೆ ನಾವು ಯಾವಾಗಲೂ ಸದಾ ಋಣಿಯಾಗಿರ್ತೇವೆ. ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಇಟ್ಟುಕೊಂಡವರಿಗೆ ನಿಮ್ಮೆಲ್ಲರೂ ಕೂಡ ಸಹಕರಿಸ್ತೇವೆ. ನೀವೆಲ್ಲ ಕುರಿ ದನಗಳನ್ನು ಕಟ್ಕೊಂಡು ಬಂದಿದ್ದೀರಿ. ನಾಳೆ ನಾನು ಸರ್ಕಾರಕ್ಕೆ ಆಗ್ರಹ ಒತ್ತಾಯ ಮಾಡ್ತೇನೆ, ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಗೊತ್ತಿಲ್ಲ, ಹಳ್ಳಿಗಳಿಂದ ಗೊತ್ತಾಯ್ತು, ನಾಳೆ ದನಕರುಗಳನ್ನು ಕರ್ಕೊಂಡು ಕುರಿ ಮರಿಗಳನ್ನು ನೋಡಿಕೊಂಡು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕಾಗ್ತದೆ. ಅದಕ್ಕೆ ಆಡಳಿತ ಆಡಳಿತದ ಮೂಲಕ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ. ಮುಂದಾಗುವಂತ ಅನಾಹುತವನ್ನ, ರೈತರ ಹೋರಾಟವನ್ನ ತಾವು ಕೂಡಲೇ ಪರಿಗಣಿಸಿ ಅವರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ಬಂದು ಇಲ್ಲಿ ಹೋರಾಟಕ್ಕೆ ಧಾವಿಸಬೇಕು. ಅಹೋರಾತ್ರಿ ನಡೀತಕ್ಕಂಥ ಹೋರಾಟ, ಆ ಹೋರಾಟ ರೈತರ ಪರವಾಗಿರ್ತಕ್ಕಂಥ ಹೋರಾಟ, ಜನಪರವಾಗಿರ್ತಕ್ಕಂಥ ಹೋರಾಟ, ನಮ್ಮ ಹಕ್ಕನ್ನ ನಮಗೆ ಕೊಡಿ ಎತ್ತಿಕೊಂಡು ನಡೆಸಿರ್ತಕ್ಕಂಥ ಹೋರಾಟ. ಆ ಹೋರಾಟಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಬೇಕು ಅಂತ ತಿಳ್ಕೊಂಡು ಒತ್ತಾಯವನ್ನು ಮಾಡ್ತೇನೆ. ಯಾಕಂದ್ರೆ ಇಲ್ಲಿ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೇವೆ. 2021ರಲ್ಲಿ ಇದೇ ವಿಧಾನಸೌಧದಲ್ಲಿ ನಾವು 46 ದಿನಗಳವರೆಗೆ ಹೋರಾಟವನ್ನು ಮಾಡಿದ್ದೇವೆ. ಏನು ಹೋರಾಟ ಮಾಡಿದ್ದೇವೆ ಅಂದ್ರೆ,
ನಾವೆಲ್ಲ ಬರಗಾಲಕ್ಕೆ ತುತ್ತಾಗಿ ಗೂಳೆ ಹೋಗ್ತಕ್ಕಂಥ ಜನ ಇದ್ದೇವೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ಸಮಗ್ರ ನೀರಾವರಿ ಮಾಡಿ ತಿಳ್ಕೊಂಡು ಇವತ್ತು 46 ದಿನಗಳ ಹೋರಾಟವನ್ನ ಮಾಡಿದೆವು ಬಂಧುಗಳೇ. ಇಂಡಿ ಬಂದ್ ಮಾಡಿದೇವೆ, ಜಳಕಿ ಆವೆ ಬಂದ್ ಮಾಡಿದೇವೆ, ಹೋರ್ತಿ ಆವೆ ಬಂದ್ ಮಾಡಿದೇವೆ, ರೈಲ್ವೆ ಬಂದ್ ಮಾಡಿದೇವೆ. ಇಡೀ ಇವತ್ತು ಪಂಚಿನ ಮೆರವಣಿಗೆ ಮಾಡಿ 46 ದಿನಗಳ ಹೋರಾಟವನ್ನ ಮಾಡಿ ರೈತರ ಗಮನ ಇವತ್ತು ಸರ್ಕಾರದ ಗಮನವನ್ನು ಸೆಳೆದಿದೆ ಬಂಧುಗಳೇ. ಆ ಸರ್ಕಾರ ಇವತ್ತು ಯಾವ ಹೋರಾಟಕ್ಕೂ ಕೂಡ ಬರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವತ್ತ ರಾಜ್ಯ ವ್ಯಾಪ್ತಿ ಇವತ್ತು ಕಣ್ಣಿರಿತ್ತು. ಅವಾಗ ಇಡೀ ಇವತ್ತು ಭಾಗಕ್ಕೆ ನೀರಾವರಿ ಇಲ್ಲ ಸರ್ಕಾರ ಪರಿಗಣಿಸಿಟ್ಟುಕೊಂಡು ಅವಾಗ ನಾನು ನನ್ನ ಮೈಯಲ್ಲಿ ಇರ್ತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರವನ್ನು ಬರೆದ ಬಂಧುಗಳೇ. ಅವಾಗ ಸರ್ಕಾರ ಕಣ್ಣು ಮುಚ್ಚಿತ್ತು. ಅವಾಗ ಯಾರು ಬರಲಿಲ್ಲ. ನಮ್ಮ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಪ್ರಧಾನಿ ಆಗುವ ಮೂಲಕ ಏನು ಕೃಷ್ಣ ನೀರವನ್ನ ಹರಿಸಿದ್ರು ಆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಬಂದು ನಮ್ಮ ಹೋರಾಟವನ್ನ ಬೆಂಬಲಿಸಿ ಹೋರಾಟವನ್ನ ಸರ್ಕಾರ ಗಮನವನ್ನು ಸೆಳೆದಾಗ ಇವತ್ತ ತಿರುಗುಂದಿ ಬ್ಯಾಚ್ ಕ್ಯಾನಲ್ಗೆ ಮೂಲಕ ನೀರುಗಳ ತುಂಬಿದ್ರು. ಗುತ್ತಿ ಬಸವಣ್ಣ ಕಾಲುವೆ ನೀರು ಬರಿತು. ಇವತ್ತ ನೀರುಗಳು ಆಗೋದ್ರಿಂದ ಕಬ್ಬುಗಳಾಯ್ತು, ಕಾರ್ಖಾನೆಗಳಾಯ್ತು, ಇವತ್ತು ಈಕೋರಿಗೆ ಉದ್ಯೋಗ ಆಯ್ತು. ಆದರೆ ಇನ್ನೂ ಸಂಪೂರ್ಣವಾಗಿ ಇವತ್ತು ನೀರಾವರಿ ಆಗ್ತಾ ಇಲ್ಲ. ಆ ಕಡೆ ಹಳ್ಳಿಗಳಿಗೆ ಇವತ್ತು ನೀರು ಬರ್ತಾ ಇಲ್ಲ. ರೈತರ ಕಷ್ಟದಲ್ಲಿ ಇರ್ತಾನೆ. ಅಂತ ಒಂದು ರೈತರಿಗೆ ಮುಂದೆ ಬರ್ಬೇಕು ತಿಳ್ಕೊಂಡು ಇವತ್ತು ಒತ್ತಾಯವನ್ನು ಮಾಡುವ ಮೂಲಕ ಈ ಒಂದು ಹೋರಾಟ ರೈತರ ಪರವಾಗಿ ನಡೀತಿರ್ತಕ್ಕಂಥ ಹೋರಾಟ. ಅದೇ ರೀತಿ ಅದಕ್ಕಿಂತ ಮುಂಚಿತವಾಗಿ ಕಬ್ಬಿನ ಪರಿಹಾರ ಸಿಗದಾಗ ನಾವು ಕೂಡ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟದ ಪರಂಪರೆ ಬಂದಿರತಕ್ಕಂಥ ಈ ಇಂಡಿ ತಾಲೂಕಿನ ಜನ ನಾವು ಯಾವತ್ತೂ ಮರೆತಿಲ್ಲ. ಇಲ್ಲಿ ಇದು ಬಹಳ ಸಮಸ್ಯೆ ಇತ್ತು. ಇದು ರಂಭ ರಸ್ತೆ ನಮ್ಮ ಹೊಲ ಇವತ್ತು ಸರ್ಕಾರ ಆದೇಶ ಇದ್ರು ಕೂಡ ಇವತ್ತು ನಮಗೆ ರಸ್ತೆಗಳು ಸಿಕ್ಕಿಲ್ಲ. ಆ ರಸ್ತೆಗಳನ್ನು ಸಿಗುವವರೆಗೆ ನಾವು ಹೋರಾಟವನ್ನು ಮುಂದುವರೆಸ್ತೇವೆ ತಿಳ್ಕೊಂಡು ಏನು ನಮ್ಮ ರಾಜ್ಯಾಧ್ಯಕ್ಷರು ಪಾಪ ಎಲ್ಲಿಂದ ಮೋತಿಲಾಲ್ ಚವ್ಹಾಣ್ ಅವರು ಇವತ್ತು ನಮ್ಮ ರಾಜ್ಯದ ಸಂಘಟನೆ ಮಾಡೋ ಮೂಲಕ ಇವತ್ತು ಇಲ್ಲಿಂದ ತಾಯಿಯಿಂದ ಕರ್ಕೊಂಡು ಕುರಿ ದನಗಳನ್ನ ಕರ್ಕೊಂಡು ತಾವು ಬಂದಿದ್ದೀರಿ. ನಿಮ್ಮ ಹೋರಾಟಕ್ಕೆ ನಾವು ಯಾವಾಗಲೂ ಸ್ಪರ್ಧೆ ಇರ್ತೇವೆ. ಯಾಕಂದ್ರೆ ನಾನು ಕಳೆದ ವಿಧಾನಸೌಧ ಚುನಾವಣೆಯಲ್ಲಿ 2020 ಸ್ಪರ್ಧಿಸಿದೆ. ಆದರೆ ನಾನು ಸ್ವಲ್ಪ ಅಂತರದಿಂದ ಸೋತಿರ್ಬೋದು. ಆದರೆ ಸೋತರು ಕೂಡ ನಾನು ಸತ್ತಿಲ್ಲ. ಯಾಕಂದ್ರೆ ಸತ್ಯ ಯಾವಾಗಲೂ ಇವತ್ತು ಸಾಯುವುದಿಲ್ಲ. ಅಸತ್ಯ ಇವತ್ತು ಕಾಲ ನಡೆದಿದೆ. ಅದಕ್ಕೆ ನಮಗೂ ಒಂದು ಒಳ್ಳೆ ಕಾಲ, ನಿಮಗೂ ಒಂದು ಒಳ್ಳೆ ಕಾಲ ಬರ್ತದೆ ತಿಳ್ಕೊಂಡು ಬದುಕಿನ ಉದ್ದಕ್ಕೂ ಹೋರಾಟ ಕೂಡ ಮಾಡ್ಕೊತ ಬಂದಿದ್ದೇನೆ. ನಾನು ಉಸಿರು ಈ ಭೂಮಿಯಿಂದ ಮೇಲೆ ಹೋಗುವವರೆಗೆ ಈ ಶರೀರ ಮಣ್ಣಾಗುವವರೆಗೆ ನಿಮಗೋಸ್ಕರ, ಬಡವರಿಗೋಸ್ಕರ, ದಿನದಲಿತರಿಗೋಸ್ಕರ, ಯುವಕರಿಗೋಸ್ಕರ, ವಿದ್ಯಾರ್ಥಿಗೋಸ್ಕರ ನನ್ನ ಶರೀರವನ್ನು ಮುಡುಪಾಗಿಟ್ಟಿದ್ದೇನೆ ಬಂಧುಗಳೇ. ಎಷ್ಟೋ ಜನ ನಾವು ಹೋರಾಟ ಮಾಡೋ ಮುಂದೆ ವಿದ್ಯಾರ್ಥಿ ಚಳವಳಿ ಮುಂದೆ ನಮಗೆ ಲಾಠಿ ಚಾರ್ಜ್ ಆಗ ಬಂಧುಗಳೇ. ಗೋಲ್ನಮ್ ರಜಾಕನ್ನು ಹೇಳಿದ್ರಾಗಲೇ ಅವಾಗ ವಿದ್ಯಾರ್ಥಿ ಚಳವಳಿ ಗ್ರಾಮೀಣ ಕೃಪಾ ತೆಗೆದಕ್ರ, ಹಾಸ್ಟೆಲ್ಗಳ ಸಮಸ್ಯೆ ಇದ್ದಾಕ್ರ, ಹಳ್ಳಿಗಳಿಗೆ ಬಸ್ಗಳನ್ನು ಬಿಡದೆ ಇದ್ದಾಕ್ರ, ನಮ್ಮ ಮಹಿಳೆ ತಾಯಂದಿರಿಗೆ ಅನ್ಯಾಯ ಆದಕ್ಕರ, ಅಂಗನವಾಡಿ ಕಾರ್ಯಕರ್ತರಿಗೆ, ಬಿಸಿ ಊಟದ ಕಾರ್ಯಕರ್ತರಿಗೆ ಅನ್ಯಾಯ ಆದಕ್ಕರ ಮುಂದೆ ನಿಂತು ಮುಂಚೂಣಿಯಲ್ಲಿ ಹೋರಾಟವನ್ನು ಮಾಡಿದ್ದೇನೆ. ಅನೇಕ ಕೇಸುಗಳು ಕೂಡ ನಮ್ಮಲ್ಲಿವೆ. ಅದಕ್ಕೆ ನಾವು ಎದಕ್ಕೂ ಹೆದರುವುದಿಲ್ಲ. ಹುಟ್ಟುವುದು ಜನಗೋಸ್ಕರ, ಬದುಕುವುದು ಜನಗೋಸ್ಕರ. ನಾನು ನಿಮಗೋಸ್ಕರ ಯಾವಾಗಲೂ ಸದಾ ಇರ್ತೇನೆ. ಅನೇಕ ನಮ್ಮ ಜೊತೆಯಲ್ಲಿ ಅನೇಕ ಇವತ್ತು ಪ್ರಗತಿಪರ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಬರ್ತಾ ಇದ್ದಾರೆ. ನೀವು ಹಗಲು ರಾತ್ರಿ ನಡೆಸಿರ್ತಕ್ಕಂಥ ಹೋರಾಟ ಇದು ಯಾರ ವೈಯಕ್ತಿಕ ಅಲ್ಲ. ಇದು ಜನಪರವಾಗಿರ್ತಕ್ಕಂಥದ್ದು, ಬಡವರ ಪರವಾಗಿರ್ತಕ್ಕಂಥದ್ದು. ಇವತ್ತು ನನ್ನ ತಾಯಿಯಂದಿರು ಕೂತಾರೆ, ಎಷ್ಟು ತಿರುಗಿ ಕೋರ್ಟ್ಗಳು ತಿರುಗಿ, ಕಚೇರಿಗಳು ತಿರುಗಿ, ತಹಸೀಲ್ದಾರ್ಗೆ ಇವತ್ತು ಯಾರು ಹೇಳೋದು ನಮ್ಮ ತಾಯಿಯಂದಿರು ತಹಸೀಲ್ದಾರ್ಗೆ ಇವತ್ತು ನೋಡಿಲ್ಲ ಅಂತಂದ್ರು, ಉಪವಿಭಾಗರಿಗೆ ಕಾಣಿಸಿಲ್ಲ ಅಂತಂದ್ರು. ಇವತ್ತು ಎಲ್ಲ ಇವತ್ತು ಅನ್ಯಾಯ ನಡೆದಿದೆ, ಶೋಷಣೆ ನಡೆದಿದೆ. ಅದಕ್ಕೆ ನಿಮಗೆ ನ್ಯಾಯಕ್ಕೋಸ್ಕರ ಇವತ್ತು ಹೋರಾಟ ನಡೆದಿದೆ. ಇಲ್ಲಿ ನೋಡಬೇಕು ಸಾಬರಾಷ್ಟ್ರ ಆಫೀಸರಲ್ಲಿ ಏನು ಹಗಲೇ ಇವತ್ತು ದರೋಡೆ ನಡೆದಿದೆ ಬಂಧುಗಳೇ. ಬಡವರು ಇವತ್ತು ಉತ್ತಾರಿ ತಗೊಂಡು ಹೋದ್ರೆ ಇವತ್ತು ಯಾವುದೇ ರೊಕ್ಕ ಇಲ್ಲದೆ ಕೆಲಸ ಆಗ್ತಾಯಿಲ್ಲ. ಏನು ಇವತ್ತು ಜನಸಾಮಾನ್ಯರು ಇವತ್ತು ರೇಷನ್ ಕಾರ್ಡ್ ರೊಕ್ಕ, ಇವತ್ತು ಹೊಲ ಖರೀದಿ ಹೋಗ್ಬೇಕಾದ್ರೆ ಡಬಲ್ ಟಿಬಲ್ ರೊಕ್ಕ, ಇವತ್ತು ಕಾಲು ಹಿಡಿಬೇಕಾದ್ರೆ ವಿಧಾನಸೌಧ ಒಳಗಡೆ ಭ್ರಷ್ಟಾಚಾರ ತುಂಬಿ ತುಳ್ಕೊಳತ್ತದ. ಅನ್ಯಾಯ ಹೆಚ್ಚಾಗಲ್ಲ, ಭ್ರಷ್ಟಾಚಾರ ಕೇಳೋರಿಲ್ಲ. ನಾನು ಇವತ್ತು ತಾಯಂದ್ರಿಗೆ ಹೇಳ್ತೀನಿ, ಯುವಕರಿಗೆ ಹೇಳ್ತೀನಿ, ಎದ್ದೇಳಿ ಯುವಕರೇ, ಅನ್ಯಾಯವನ್ನು ಮೆಟ್ಟಿ ನಿಲ್ಲೋಣ, ಭ್ರಷ್ಟಾಚಾರ ಹತ್ತಿಕೊಳ್ಳೋಣ, ಬಡವರು ಬದುಕಿಗಾಗಿ ನಾವು ದಾರಿ ಹುಡ್ಕೋಣ. ಅದಕ್ಕಾಗಿ ಅದಕ್ಕಾಗಿ ಎಲ್ಲ ಇವತ್ತು ಅನೇಕ ನಮ್ಮ ರಕ್ಷಣಾ ವೇದಿಕೆ ಮುಖಂಡರು ಅವರು ಕೂಡ ಬಂದಿದ್ದಾರೆ. ಅನೇಕ ನಮ್ಮ ಅರಿಬಣ್ಣ ನಾಟಿಕಾರವರು, JDS ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ಪೌರಸಭೆ ಸಿದ್ದು ಡಂಗವರು, ಅನೇಕ ಇವತ್ತು ನಮ್ಮ ಕಾಸುಗೌಡರು ಇವತ್ತು ಎಲ್ಲಿದೆ ಅವರು ಕೂಡ ಬರ್ತಾರೆ. ಅನೇಕ ಇವತ್ತು ಪ್ರಬಲ ಸಂಘಟನೆಗಳು ಕೂಡ
ಇವತ್ತು ಜನವಾದಿ ಮಹಿಳಾ ಸಂಘಟನೆಯವರಾಗಿರ್ಬೋದು, ಇವತ್ತು ಅಂಗನವಾಡಿಯವರು, ಅನೇಕ ಯೂನಿಯನ್ಗಳು ಕೂಡ ತಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೇವೆ. ನೀವು ತಮ್ಮ ಹೋರಾಟ ಇವತ್ತು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅನೇಕ ಇವತ್ತು ನನಗೆ 3 ಸಲ ನನಗೆ ರಜಾ ಕಣ್ಣವರು ಫೋನ್ ಹಚ್ಚ ಎಲ್ಲೋ ಇವತ್ತು ಹಳ್ಳಾಗ 2-3 ತಿಳ್ಕೊಳ್ಳೋ ಕಡೆ ಹೋಗಿದ್ದ. ಆದರೂ ಕೂಡ ಸುಡು ಬಿಸಿಲಲ್ಲಿ ರಜಾ ಕಣ್ಣ ಇವತ್ತು ರೋಜಾದಾರ ಪಾಪ ನಮ್ಮ ನೀರು ಕುಳ್ಳಿ ಅಂತ ದನಿ ಬತ್ತಿ ಹೋಗ್ತಾವೆ. ಆದರೆ ರೋಜಾ ಇದ್ದರೂ ಕೂಡ ಇವತ್ತು ಘೋಷಣೆ ಕೂಗೋ ಮೂಲಕ ಇವತ್ತು ತಾಯಂದಿರ ಜಾಗೃತಿ ಮೂಲಕ ಈ ಭಾಗದ ಇವತ್ತೇನು ಆಶೋತ್ತರಗಳಿಗೆ ಇಳಿಸಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಎಲ್ಲ ಕಾನೂನು ಇವತ್ತು ನಮ್ಮ ಟೌನ್ CPI ಸಾಹೇಬ್ರವರು ಕೂಡ ನಮಗೆ ಪ್ರತಿಯೊಂದು ಹೋರಾಟ ಕೂಡ ಬಂದಿದ್ದಾರೆ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ, ನಾವು ಸದಾ ನಿಮ್ಮ ಜೊತೆ ಇರತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಆನಂದದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಸಂಘಟನೆ ವತಿಯಿಂದ ನಾವು ಇಂಡಿ ಮಿನಿ ವಿಧಾನಸೌಧಕ್ಕೆ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೋರಾಟ ಎದುರು ಸಲ ಹೋರಾಟ ಹಮ್ಮಿಕೊಂಡಿದ್ದೇವೆ ಅಂದರೆ ನಮಗೆ 2022, 2023 2 ಕೋರ್ಟ್ ಆದೇಶ ಆಗ್ಯಾವ. ರೈತರ ರಸ್ತೆಗಳು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಕೋರ್ಟದ್ದು ರೈತರದ್ದು ಆದೇಶ ಆಗ್ಯಾವ. ಆ ಆದೇಶಕ್ಕೆ ಸಾಕಷ್ಟು ಸಲ ನಾವು ತಹಸೀಲ್ದಾರ್ ಆಫೀಸ್ಗೆ ಬಂದು ಅವರು ವೈಯಕ್ತಿಕವಾಗಿ ಅರ್ಜಿನೂ ಕೊಟ್ಟಿದ್ದೆವು. ಕೋರ್ಟ್ ಆದೇಶ ಹಚ್ಚಿಸಿದ ಅರ್ಜಿ ಕೊಟ್ಟಿದ್ದೆವು. ಮತ್ತು ಅವರು ಸುಮಾರು ವರ್ಷಾನುಗಟ್ಟಲೆ ತಿರುಗಾಡಿಕೆಸಿಂದ ನಮ್ಮ ಜೈ ಜವಾನ್ ಜೈ ಕಿಸಾನ್ ಆಫೀಸ್ಗೆ ಬಂದ ಮೇಲೆ ನಮಗೂ ಗುರುತಾದ ಮೇಲೆ ನಾವು ಸಾಕಷ್ಟು ಸಲ ಬಂದು ಕೇಸಿಂದ ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಟ್ಟಿದ್ದೆವು. ನಮಗೆ ತಹಸೀಲ್ದಾರ್ ಸಾಹೇಬರೇ ಸಿಗಲಿಲ್ಲ. ಎಷ್ಟು ಸಲ ಬಂದರೂ ಭೀ ತಹಸೀಲ್ದಾರ್ ಸಾಹೇಬರು ಸಿಗಲಿಲ್ಲ. ಇವತ್ತು ನಾವು ಬೇಜಾರಾಗಿ ನಮ್ಮ ಸಿದ್ಧಾಂತದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ಉದ್ಯೋಗ ನಮ್ಮ ಸಿದ್ಧಾಂತ ಪ್ರಕಾರ ನಾವು ಏನು ಮಾಡಿದೆವು, ಹೋರಾಟ ಇಟ್ಕೊಂಡಿದ್ದೆವು. ಎಲ್ಲಿವರೆಗೆ ನಮ್ಮ ರಸ್ತೆ ಮಾಡಿಕೊಡಂಗಿಲ್ಲ ಅಲ್ಲಿವರೆಗೆ ನಾವು ಹೋರಾಟ ಇಲ್ಲಿದ್ದು ನಾವು ಕೇಳಂಗಿಲ್ಲ. ನಾವು ಇಲ್ಲೇ ಬಿದ್ದು ಎಲ್ಲ ನಮ್ಮ ದನಗಳು ಕರುಗಳು ಕುರುಗಳು ಸಮೇತವಾಗಿ ನಾವು ಬಂದ ಕೇಸಿಂದ ಇಲ್ಲೇ ಬಿದ್ದು ಬಿಡ್ತೇವೆ. ನಮ್ಮ ರೈತರ ರಸ್ತೆ ಆಗಬೇಕು. ಇಲ್ಲಿ ವ್ಯವಸ್ಥೆನೇ ಎಲ್ಲ ಭಾಳ ಕೆಟ್ಟು ಹೋಗಿದೆ. ದಲಾಲಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾವುದೂ ಏನೂ ಕೆಲಸ ಆಗಿಲ್ಲ. ರೈತರು ಇಷ್ಟು ಮಂದಿ ಹೇಳ್ತಾರೆ, ಒಬ್ಬ ಬಂದ ಕೇಸಿಂದ ಏನ್ರಿ ನಾ 35,000 ಕೊಟ್ಟಿನಿ, ನಂದು ಏನೂ ಕೆಲಸ ಆಗಿಲ್ಲ. ನಾ 15,000 ಕೊಟ್ಟಿನಿ, ನಂದು ಏನೂ ಕೆಲಸ ಆಗಿಲ್ಲ. ನಂದು 20,000 ಕೊಟ್ಟಿನಿ, ಏನೂ ಕೆಲಸ ಆಗಿಲ್ಲತ್ತ ಎಲ್ಲ TV ಮೀಡಿಯಾದವ್ರ ಮುಂದೆ ರೈತರು ಬಂದು ಇಲ್ಲಿ ಹೇಳಕತ್ತಾರ. ಅದಕ್ಕೆ ಇಲ್ಲಿ ಎಲ್ಲ ಹದಗೆಟ್ಟ ಹೈದರಾಬಾದ್ ಹೋಗ್ಯದ. ಇಲ್ಲಿ ಪರಿಸ್ಥಿತಿನೇ ಭಾಳ ಕೆಟ್ಟದ. ಅದಕ್ಕೆ ನಾವು ಇದು ಎಲ್ಲ ವ್ಯವಸ್ಥೆ ನೋಡಿ ಕೇಸಿಂದ ನಾವು ಸುಮಾರು ಜಾಗನಾಗ ಹೋರಾಟಗಳು ಮಾಡಿದ್ದೆವು. ನಮ್ಮ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಹೋರಾಟ ಹೆಂಗಪ್ಪ ಅಂದ್ರೆ ನಾವು ಎಲ್ಲಿ ಅನ್ಯಾಯ ಆಗ್ತದ ಅಲ್ಲಿ ನಾವು ಸಿದ್ಧರಾಗಿ ನಿಂತೆವು. ನಿಯಾಜ್ ಅಗರ್ ಕೇಳೋರು ವೇದಿಕೆ ಮೇಲೆ ಬರಬೇಕು. ನಾವು ಎಲ್ಲಿ ಹೋರಾಟಕ್ಕೆ ನಾವು ಇಳಿತೇವಪ್ಪ ಅಂದ್ರೆ ಆ ಕೆಲಸ ಆಗೋ ತನಕ ನಾವು ಒಟ್ಟ ಬಿಡಂಗಿಲ್ಲ. ಯಾಕೆ ಬಿಡಲ್ಲ ಅಂದ್ರೆ ನಮ್ದು ಹಕ್ಕು ಅದ್ರಿ. ನಾವು ರೈತರು, ನಮ್ಮ ಹಕ್ಕದ. ನಮ್ಮ ಹಕ್ಕು ನಮ್ಮ ಕೇಳಕ್ಕೆ ಯಾರೇನು ತಪ್ಪದ. ನಾವು ಇವ್ರಿಗೆ ಏನು ಕೇಳಕತ್ತಿದ್ದೆವು, ನೀವು ಲಕ್ಷಾನುಗಟ್ಟಲೆ ಪಗಾರ ತೊಗೋತೀರಿ, ಇದು ಮಾಡ್ತೀರಪ್ಪ, ನಿಮ್ದು ಪಗಾರ ಕೊಡ್ರಿ, ಪಾಣಿ ಕೊಡ್ರಿ ಅಂತ ನಾವು ಏನೂ ಅನ್ನಂಗಿಲ್ಲ. ನಾವು ಒಂದು ಪೆನ್ ಒಂದು ಹಾಳೆ ಹಿಡ್ಕೊಂಡು ಕಿಸಿಂದ ನಮ್ಮ ಕೆಲಸ ಆಗಿರ್ತದೆ, ಬಂದಿರ್ತದೆ. ರೈತಿಗೆ ನಾವು ಏನು ಬೇಡ್ತೇವೆ, ನಿಮ್ಗೆ ಒಳ್ಳೆ ಬೀಜ ಬೇಡ್ತೇವೆ, ಒಳ್ಳೆ ಗೊಬ್ಬರ ಬೇಡ್ತೇವೆ, ಒಳ್ಳೆ ಕರೆಂಟ್ ಬೇಡ್ತೇವೆ, TC ಕನೆಕ್ಷನ್ ಬೇಡ್ತೇವೆ, ನಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಾದಿ ಬೇಡ್ತೇವೆ. ಇದ್ರ ಬಿಟ್ಟು ನಿಮ್ಗೆ ಮತ್ತೊಂದು ನಾವು ಏನು ಬೇಡ್ತೇವೆ, ಇದು ಯಾಕೆ ಮಾಡಂಗಿಲ್ಲ ಅಂದ್ರೆ ಅವ್ರಿಗೆ ಯಾರ್ದು ಸಪೋರ್ಟ್ ಅದ ಏನು ಅನ್ನೋದು ನಮಗೆ ತಿಳಿಯಲಾಗದ. ಅದಕ್ಕೆ ಈ ಎಲ್ಲ ಇಲಾಖೆದೊಳಗೆ ಭ್ರಷ್ಟಾಚಾರ ಅದ. ಎಲ್ಲರೂ ರಾಜಕೀಯ ಮಾಡ್ಲಿಕತ್ತಾರ. ಅಷ್ಟು ಜನ ಏನದ ಆಫೀಸರು ಒಮ್ಮೆ ಶಾಸಕ ಆಗಲಿಕ್ಕೆ ಹೊಂಟು ಬಿಟ್ಟಾರೆ. ಎಲ್ಲರೂ ರಾಜಕೀಯ ಮಾಡ್ಬೇಕತ್ತಾರ. ಆ KEBದಾಗ ಹೋಗಿ ನೋಡಿದ್ರೆ ಅಲ್ಲಿ ಭ್ರಷ್ಟಾಚಾರ, ತೋಟಗಾರಿಕೆ ಇಲಾಖೆ ನೋಡಿದ್ರೆ ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಕೃಷಿ ಆಫೀಸ್ದಾಗ ನೋಡಿದ್ರೆ ಅಲ್ಲಿ ಭ್ರಷ್ಟಾಚಾರ, ಸರ್ವೇದಾಗ ನೋಡಿದ್ರೆ ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ತಹಸೀಲ್ದಾರ್ ಆಫೀಸ್ ನೋಡಿದ್ರೆ ಇಲ್ಲಿ ಭ್ರಷ್ಟಾಚಾರ. ಸಾಕು ಭ್ರಷ್ಟ ನಮ್ಮ ತಲೆನೇ ಕೆಟ್ಟ ಹೋಗ್ಬಿಟ್ಟ. ಅದಕ್ಕೆ ಈ ರಸ್ತೆ ಸಲುವಾಗಿ ನಾವು ಬಂದಿದ್ದೆವು. ಈಗ ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆಗೆ ಹಲವಾರು ಸಂಘಟನೆಗಳು ಮತ್ತು ಇಲ್ಲಿ ಜನನಾಯಕ ಅನಿಸ್ಕೊಂಡಂಥ BD ಪಾಟೀಲ್ ಇವರು ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಮ್ಮ ಹೋರಾಟದಲ್ಲಿ ನಾನು ಪಾಲ್ಗೊಂಡು ನಿಮ್ಮಲ್ಲಿ ನಾನು ಭಾಗಿಯಾಗಿ ನೀವು ಎಲ್ಲಿ ತನಕ ಹೋರಾಟ ಮಾಡ್ತೀರಿ ಅಲ್ಲಿ ತನಕ ನಾನು ನಿಮಗೆ ರೈತರಿಗೆ ಬೆಂಬಲವಾಗಿದ್ದೀನಿ ಅಂತ ಹೇಳ್ಯಾರ.
ಅವರಿಗೆ ನಮ್ಮ ಸಂಘಟನೆಯವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಿ ಡಿ ಪಾಟೀಲ್ ಪ್ರಚಾರ ಹೇಳ್ಬೇಕಂದ್ರೆ ನಾನು ಸಾವಿತ್ರಿಬಾಯಿ ಲವಳೆಬಾಯಿ ಅವರಿಗೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಾಡಿದ ರವಿಕಾಂತ್ ಪಾಟೀಲ್ ಅವರು MLA ಇದ್ದಕ್ಕಾರ. ಬಿ ಡಿ ಪಾಟೀಲ್ರು ಅವಾಗ ಫಸ್ಟ್ ಇಯರ್ ಕಾಲೇಜ್ ಹಚ್ಚಿದ್ರು. ಅವರು ಹೋರಾಟ ನೋಡ್ಬೇಕಂದ್ರೆ 200 ಪೇಜ್ ನೋಟ್ಬುಕ್ ಇಟ್ಕೊಂಡು ಬರೋರು. ಅಣ್ಣ ನಾಳೆಗೆ ನಾ ತಹಸೀಲ್ದಾರ್ ಆಫೀಸ್ಗೆ ಇಂಥ ಮನವಿ ಕೊಡ್ತೀನಿ, ನಾ ಮನವಿ ಕೂಡ ಅಂತೀನಿ, ಈ ಮನವಿ ಕೂಡ ಅಂತೀನಿ. ಗೌಡ್ರ ನಮ್ದು ತುಂಬಾ ಸಪೋರ್ಟ್ ಅದ, ನೀವು ಮಾಡ್ರಿ. ಲಗಳಿ ಪರ್ಬು ಅಣ್ಣ ನಾವು ಕೂಡಿಕಿಸಿಂದ ಬಿ ಡಿ ಪಾಟೀಲ್ ಅವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದೆವು. ಯಾಕ್ರಿ ಗೌಡ ಮಾಡಿದ್ದೇವಲ್ಲ? ಹಾಂ, ತುಂಬಾ ಸಪೋರ್ಟ್ ಮಾಡಿದ್ದೆವು. ಗೌಡ್ರದು ಒಳ್ಳೆಯ ಗುಣ, ರೈತರ ಬೆನ್ನೆಲುಬು ಹಾಗೂ ಹಲವಾರು ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕಿಸಿಂದ ಅವರು ಯಶಸ್ವಿ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಅವರು ಇನ್ನೊಮ್ಮೆ ಅವರಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ನಮ್ಮ ರೈತ ಸಂಘಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಅವರಿಗೆ ತುಂಬ ಧನ್ಯವಾದಗಳು. ಇದರಂತೆ ನಾನು ಕಾಸುಗೌಡ್ರ ಜೊತೆನೇ ಮಾತಾಡೀನಿ. ಗೌಡ್ರಂದು ರಜಾಕಣ್ಣ ಬರ್ರಿ, ನಾವು ನಿಮ್ಮ ಬೆಂಬಲಿದ್ದೆವು, ರೈತ ಸಂಘಕ್ಕೆ ನಾವು ಯಾವಾಗಾದರೂ ಸಪೋರ್ಟ್ ಇದ್ದೆವು, ನಿಮ್ಮ ಬೆನ್ನಲ್ಲಿ ಇದ್ದೇವೆ ತಿಳಿಸಿದ ಅವರು ಹೇಳಿದ್ರು. ಮತ್ತು ಬಾಳು ಮುಳುಜಿ ಅವರು ಮತ್ತು ಹಲವಾರು ಲೀಡರ್ಗಳು ಮತ್ತು ನಮ್ಮ ನಿಯಾಜ ಅಗರ್ಖೇಡ್ ಇವರು ಒಳ್ಳೆ ವರ್ಕರ್ ಕೆಲಸಗಾರರು. ಇವತ್ತು ಈ ಆಫೀಸ್ಗೆ ನಾವು ಬಂದಿದ್ದಪ್ಪ ಅಂದ್ರೆ ಎಷ್ಟೋ ಮಂದಿ ರೈತರು ಬಂದು ನಮಗೆ ಕಿವ್ಯಾಗ ಹೇಳಿದ್ರು, ನಾ ಇಟ್ಟು ಕೊಟ್ಟೇನ್ರಿ ಅಟ್ಟಾಗಿಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಇಲ್ಲಿ ಯಾರು ತಪ್ಪು ಮಾಡ್ಯಾರ, ಯಾರು ತಪ್ಪು ಮಾಡ್ಲಿಕ್ಕತ್ತಾರ ಅವ್ರಿಗೆ ಇಲ್ಲಿದ್ದು ಕಿತ್ತೊಗಿಬೇಕು. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಪರಿಸ್ಥಿತಿ, 10 ವರ್ಷ ಇಲ್ಲಿ ಬಂದ್ ಕೇಸಿಂದ ಸ್ಟಂಟ್ ಆಗಿ ಕೂತ್ ಕೇಸಿಂದ MLA ಆಗಂತ ರೊಕ್ಕ ಗಳಿಸ್ಕೊಂಡು ಕೂತಾರ. ಅವ್ರಿಗೆ ಮೊದಲು ಕಿತ್ತಬೇಕು. ಇಲ್ಲಿದು 2 ವರ್ಷ 3 ವರ್ಷ ಐತಪ್ಪ ಅಂದ್ರೆ ಏನಾಗ್ತದ, ಅವ್ರಿಗೆ ಮೈ ಉಣ್ತದ. ಇಲ್ಲಿ ಇಂಡಿ ನೀರೇ ಹಂಗೆ ಅದಾವ. ಹೊರಗಿನ ಬಂದ್ ಮಂದಿಗೆ ಇಲ್ಲಿ ಭಾಳ ಸಪೋರ್ಟ್ ಅದ, ಇಲ್ಲಿದು ಬಂದ್ ಮಂದಿಗೆ ಏನೂ ಇಲ್ಲ. ಅದಕ್ಕೆ ಯಾರು ತಪ್ಪು ಮಾಡ್ತಾರ ಅವ್ರಿಗೆ ಕಳಿಸ್ಬೇಕಂತ ಹೇಳಿ ನನ್ನೊಂದು ರಿಕ್ವೆಸ್ಟ್. ಸುಮಾರು ಮುಂಜಾನೆಯಿಂದ ರೈತ ಸಂಘ, ಜೈ ಜವಾನ್ ಮತ್ತು ಜೈ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ನಡೆಸತಕ್ಕಂಥ ಈ ಹೋರಾಟ ನಮ್ಮ ಭೂಮಿ ನಮ್ಮ ಹೊಲ ರಸ್ತೆಗಳು ಸುಮಾರು ವರ್ಷಗಳಿಂದ ದಾರಿ ಸಮಸ್ಯೆ ಇದ್ದು ನಮ್ಮ ಇಂಡಿ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ರಸ್ತೆ ದಿನನಿತ್ಯ ಗಲಾಟೆ, ದಿನನಿತ್ಯ ಪೊಲೀಸ್ ಠಾಣೆ ಪ್ರಕರಣ ದಾಖಲು, ಇತರೆ ದಿನನಿತ್ಯ ಸಮಸ್ಯೆಗಳಿದ್ದು ಮತ್ತು ಹೀಗಾಗಿ ಸಮಸ್ಯೆಗಳನ್ನು ಮನಗೊಂಡು ರೈತರು ಕೋರ್ಟಿಗೆ ಹೋಗಿ ಕೋರ್ಟಿನ ಆದೇಶ ಮಾಡ್ಕೊಂಡು ಬಂದರು. ಮೊನ್ನೆ ಇಂಡಿ ತಾಲೂಕು ಆಡಳಿತ ಆ ಕೋರ್ಟಿನ ಆದೇಶ ಪಾಲನೆ ಮಾಡ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಇದು ಖಂಡನೀಯ. ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೋರ್ಟ್ ನ್ಯಾಯಾಂಗ ಕಾರ್ಯಾಂಗ ತನ್ನದೇ ಆದಂಥ ಗೌರವ ಹೊಂದಿರುತ್ತದೆ. ನ್ಯಾಯಾಂಗ ಆದೇಶವನ್ನು ಉಲ್ಲಂಘಿಸುತ್ತಿರುವ ಈ ತಾಲೂಕು ಆಡಳಿತ ನಡೆ ಸಮಸ್ತ ಇಂಡಿ ತಾಲೂಕು ರೈತಾಪಿ ವರ್ಗದಿಂದ ನಾನು ಖಂಡಿಸುತ್ತೇನೆ. ಹಾಗೂ ಮಹಿಳೆಯರ ಸುಮಾರು ನಿನ್ನೆ ಇಂದು ಮಹಿಳೆಯರ ದಿನಾಚರಣೆ ಅದ. ಸುಮಾರು 2 ದಿನಗಳ ಕಾಲ ಮಹಿಳೆಯರು ತಮ್ಮ ಸಂಭ್ರಮದಲ್ಲಿರ್ತಾರ. ಹೀಗಾಗಿ ಇವತ್ತು ಘೋರ ಅನ್ಯಾಯ ಆಗ್ಲಿಕ್ಕತ್ತದ. ಯಾಕಂತಂದ್ರೆ ಅವರು ದಿನಾಚರಣೆ ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಸಂಭ್ರಮವನ್ನು ಬಿಟ್ಟು ನಮ್ಮ ಸಮಸ್ಯೆ ಆದಂತ ಬಂದು ಸರ್ಕಾರಿ ಕಚೇರಿ ಬಂದಾರ. ಯಾಕಂತಂದ್ರ ಈ ವ್ಯವಸ್ಥೆ ಈಗ ಯಾಕೆ ಆಗ್ತದಂದ್ರೆ, ನಾವು ಚುನಾವಣೆ ಸಂದರ್ಭದಾಗ ನಮ್ಮನ್ನ ಆಳುವವರು ನಮ್ಮನ್ನೇನು ಆಡ್ತಿರ್ತಾರಲ್ಲ ಅವರಿಗೆ ಯಾವ ಜನರನ್ನ ಸಮಸ್ಯೆ ಸ್ಪಂದಿಸ್ತಾನ, ಯಾರು ಜನರ ನಾಡಿ ಮಿಡಿತ ಹೊಂದಿರ್ತಾನ ಅಂತವನಿಗೆ ಮತ ಹಾಕಿದ್ರೆ ಇವತ್ತು ಇಲ್ಲಿ ಮಹಿಳೆಯರು ಅಕ್ಕ ತಂಗಿಯರು ಪಾಪ ಇಲ್ಲಿ ಬಂದ್ರು ಕೂದ್ರಕ್ ಆಗ್ತಿರ್ಲಿಲ್ಲ. ಯಾಕಂತಂದ್ರ ಅವ ಚುನಾಯಿತ ಪ್ರತಿ ಅದಾವ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಪ್ರಜೆಗಳ ಕಷ್ಟ ನೋವುಗಳಿಗೆ ಅವ್ರ ಪಾಲನೆದಾರ ಆಗಬೇಕಾಗ್ತದ. ಅಂತ ಚುನಾಯಿತ ಪ್ರತಿನಿಧಿಗಳು ನಮ್ಮ ತಾಲೂಕಿನಲ್ಲಿ ಅದಾರ. ಯಾಕಂತಂದ್ರ ನಾವು ಚುನಾವಣೆ ಒಳಗ ನಮ್ಮ ಮತ ಹೆಂಡ ದುಡ್ಡು ಎಲ್ಲದಕ್ಕೂ ಮಾರ್ಕೋತೇವೆ. ಇಂಥ ಸಮಸ್ಯೆಗಳು ಬಂದಾಕಾರ ನಮ್ಮನ್ನ ನಾವು ಇಂಥ ರಸ್ತೆ ಒಳಗ ನಮ್ಮ ಅಕ್ಕ ತಂಗಿ ಸೋದರಿಯರು ಬಂದು ಕುಂದಿರ್ಬೇಕಾಗ್ತದ.
ನಾವು ಚುನಾವಣೆ ಬಂದಾಕಾರ ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರ ಮುಂದಿನ ದಿನಗಳಲ್ಲಿ ನಾವು ಅವರನ್ನು ಆರಿಸ್ತಾ ಇರಬೇಕು. ಯಾವುದೇ ಪಕ್ಷ ಇರ್ಬೇಕ, ಈ ಪಕ್ಷ ಆ ಪಕ್ಷ ಅಂತ ಹೇಳಂಗಿಲ್ಲ. ಯಾಕಂತಂದ್ರ ಸುಮಾರು ಸಮಸ್ಯೆಗಳಿದ್ದು ತಾಲೂಕು ಆಡಳಿತ ಸುಮಾರು 200ರಿಂದ 300 ತಾಯಂದಿರು ತಾಲೂಕು ಆಡಳಿತ ಕೇಂದ್ರ ಕಚೇರಿಗೆ ಹಾರ್ಟ್ ಆಫ್ ಸಿಟಿ ಒಳಗ ಬಂದ್ ಕೂತಾರ. ಪಾಪ ಅವರ ಕಷ್ಟ ನೋವು ನಲಿವು ತಾಲೂಕು ಆಡಳಿತ ಜಿಲ್ಲಾಡಳಿತ ಇಲ್ಲಿ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು ಸ್ಪಂದಿಸ್ತಿಲ್ಲ. ಇದು ತುಂಬಾ ನೋವಿನ ಸಂಗತಿ. ಈಗ ಈ ನಮ್ಮ ಬಿ ಡಿ ಪಾಟೀಲ್ರು ಹಾಗೂ ಅಯ್ಯಬ್ ನಾಟಿಕರ್ ಅವರು ಮತ್ತು ಮಹೇಶ್ ಹೂಗಾರ, ಪ್ರಗತಿಪರ ಸಿದ್ದು ಡಂಗ, ಮಹೇಶ್ ಮಾಳವಾಗಿ ತಮ್ಮ ಅವರ ರಾಜ್ಯಾಧ್ಯಕ್ಷರು ರೈತ ಸಂಘ ಇವರು ನಾವು ತಾಲೂಕು ಆಡಳಿತ ಕೂಡಲೇ ಸ್ಪಂದಿಸದಿದ್ದರೆ ನಾವು ಸರ್ವ ಸಂಘಟನೆ ಒಕ್ಕೂಟದಿಂದ ಒಂದು ಸಭೆ ಮಾಡಿ ನಾಳೆ ನಾವು ಬಿ ಡಿ ಪಾಟೀಲ್ ಇವರೆಲ್ಲರೂ ಕೂಡಿಕೊಂಡು ಪ್ರವಾಸಿ ಮಂದಿರ ಸಭೆ ಮಾಡಿ ನಾವು ಕೂಡಲೇ ಈ ಸಮಸ್ಯೆ ಬಗೆಹರಿದಿದ್ದರೆ ನಾವು ಇಂಡಿ ನಗರ ಬಂದ್ ಕರೆ ಕೊಡ್ತೇವಂತ ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಚ್ಚರಿಕೆ ಕೊಡುತ್ತೇನೆ. ಯಾಕಂತಂದ್ರೆ ನಮ್ಮ ರೈತರು ಸಂಕಷ್ಟದಾಗದಾರ. ನಮ್ಮ ರೈತರು ಸಂಕಷ್ಟ ಪರಿಸ್ಥಿತಿ ಒಳಗದಾರ. ಅವರ ಭಾವನೆಗೆ ಕೂಡಲೇ ಜಿಲ್ಲಾಡಳಿತ ತಾಲೂಕು ಸ್ಪಂದನೆ ಮಾಡಬೇಕು. ಸ್ಪಂದಿಸದಿದ್ದರೆ ಇಂಡಿ ನಗರ ನಾಳೆ ಎಲ್ಲರೂ ಸಭೆ ಸೇರಿ ನಿರ್ಣಯ ಮಾಡಿ ಆ ನಿರ್ಣಯ ಪ್ರಕಾರ ಉಗ್ರ ಹೋರಾಟ ಮಾಡಬೇಕಾಗ್ತದಂತ ಈ ಮೂಲಕ ಜಿಲ್ಲಾಡಳಿತ ತಾಲೂಕು ಎಚ್ಚರಿಕೆ ಕೊಡ್ತೇನೆ. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು. ಜೈ ಜವಾನ್ ಜೈ ಜವಾನ್ ಜೈ ಜವಾನ್. ಇವತ್ತಿನ ದಿವಸ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಇಂಡಿ ಮಿನಿ ವಿಧಾನಸಭಾ ಎದುರುಗಡೆ ನಮ್ಮ ಎಲ್ಲ ಸುಮಾರು 1,000 ರೈತರುಗಳು ಮತ್ತು ನಮ್ಮ ಅಕ್ಕ ತಂಗಿಯರು ಕೂಡಿ ಏನಾದ ಇವತ್ತಿನ ದಿವಸ ತಹಶೀಲ್ದಾರ್ ಆಫೀಸ ಎದುರುಗಡೆ ಕೂತೇನಾದ ತಮ್ಮ ಹಕ್ಕುಗಳನ್ನು ಬೇಡ್ತಾ ಇದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಹೊಲ ನಮ್ಮ ಹಾದಿ ಅನ್ನೋ ಒಂದು ವಿಷಯ. ಯಾಕಂದ್ರೆ ಹಳ್ಳಿಗಳಾಗ ಹೊರಗಳಾಗ ಏನು ಸಮಸ್ಯೆಗಳದಾವಪ್ಪ ಅಂದ್ರೆ ಕೆಲವೊಂದು ಗೌರ್ಮೆಂಟ್ ಹಾದಿಗಳದಾವ. ಆ ಹಾದಿಗಳಾದ ಕೆಲವೊಬ್ರು ರೈತರು ಏನದ ತಮ್ಮವ್ರು ಏನದ ಅದು ರೆಕವರ್ ಮಾಡಿರ್ತಾರೆ. ರೆಕವರ್ ಮಾಡಿ ಇಲ್ಲಿ ಹಾದಿ ಹೋಗ್ಲಿಕ್ಕೆ ಹಾದಿ ಇರಲಾದ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ರೈತರು ಸುಮಾರು 1,000 ಜನ ಏನದ ಇಲ್ಲಿ ಕೂತೇನದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕುಗಳು ಕೇಳಕ ಇಲ್ಲಿ ನಾವು ಕೂತಿದ್ದೀವಿ. ಯಾಕೆ ಕೂತಿದೀವಪ್ಪ ಅಂತಂದ್ರೆ ಹೈಕೋರ್ಟ್ದಿಂದ ಸಿವಿಲ್ ಕೋರ್ಟ್ದು ಆದೇಶ ಐತಿ, ಸರ್ಕಾರಿ ಆದೇಶನೂ ಐತಿ. ಯಾಕಪ್ಪ ಅಂದ್ರೆ ಅಲ್ಲಿ ಎಲ್ಲಿ ರೆಡಿಗೇಷನ್ ಅದಾವ, ಎಲ್ಲಿ ರೋಡ್ ಅದಾವ ಅಲ್ಲಿ ರೋಡ್ ಏನ ತಹಶೀಲ್ದಾರ್ ಎ ಸಿ ಅವ್ರು ಕೂಡಿ ಏನದ ಇಬ್ರು ಕೂಡಿ ಆ ರೋಡ್ಗೆ ಏನದ ಸಾಗುವಳಿ ಮಾಡಕ್ಕೆ ಕುಡ್ಲಕ್ಕ ಅವರಿಗೆ ಒಂದು ಕೋರ್ಟ್ದಿಂದ ಆದೇಶನೂ ಐತಿ. ಹಾಗಾಗಿ ತಹಶೀಲ್ದಾರ್ ಎ ಸಿ ಸಾಹೇಬ್ರು ಕೂಡಿ ಏನದ ಇವತ್ತಿನ ದಿವಸ ಇಲ್ಲಿ ಬಂದು ನಾವು ಇವತ್ತಿನ ಬಹಳ ನಾಚಿಕೆ ಬರುವಂತ ಸಂಗತಿ. ಇವತ್ತು ರೈತರು ನೋಡ್ರಿ ಇಲ್ಲಿ ಭವನ ಎತ್ತಾರ್ರಿ, ಭವನ ಹಚ್ಚಿ ಇಲ್ಲಿ ಊಟ ಮಾಡಕತ್ತಾರ. ಇದು ಏನದು ಸನ್ಮಾನ್ಯ ಡಿ ಸಿ ಸಾಹೇಬ್ರಾಗ್ಲಿ, ಎ ಸಿ ತಹಶೀಲ್ದಾರ್ ಆಗ್ಲಿ, ಎ ಸಿ ಅವರಾಗ್ಲಿ ಇದನ್ನ ಸೇವೆ ಬರುವಂತ ಕೆಲಸ ಇದೆ. ಇದು ತಾವು ಸ್ವತಃ ಬಂದೇನದ ಇಲ್ಲಿ ರೈತರ ಸಮಸ್ಯೆಗಳು ಕೇಳಿ ಅವ್ರ ಏನ್ ಸಮಸ್ಯೆಗಳದಾವ ಅವ್ರು ಎದಕ್ ಬಂದು ಕೂತಾರ ಅವ್ರಿಗೆ ಸ್ಪಂದಿಸೋದು ಇರ್ತದನ್ನಿಲ್ಲ. ಹಾಗಾಗಿ ತಹಶೀಲ್ದಾರ್ ಸಾಹೇಬ್ರ ಇವತ್ತು ಆಗಲೇ ನಾವು ಮಾತಾಡ್ತೀವಿ, ಬಹುತೇಕ ತಹಶೀಲ್ದಾರ್ ಸಾಹೇಬ್ರಿಗೆ ಬಂದಿದ್ದಾರೆ. ಅವರು ಈ ಮೂಲಕ ಅವ್ರಿಗೆ ನಾವು ಹೇಳಕ್ ಏನ್ ಪರಿಸ್ಥಿತಿ ಏನ್ ಹೇಳಕ್ ಬಯಸ್ತೀರಪ್ಪ ಅಂತಂದ್ರೆ ತಾವು ಎ ಸಿ ಅವರು ಮತ್ತೆ ತಹಶೀಲ್ದಾರ್ ಅವರು ಕೂಡಿ ಈ ಸಮಸ್ಯೆಗಳ ಬಗ್ಗೆ ಹರಿದಿಲ್ಲಪ್ಪ ಅಂತಂದ್ರೆ ಸಮಸ್ಯೆಗೆ ಒಂದು ಏನೋ ನಿರೂಪರಾಕ್ಷಿ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಾವು ನಾಳೆ ಬರುವುದಂತ ಉಗ್ರ ಹೋರಾಟ ಹಮ್ಕೋಬೇಕಾಗ್ತದ, ಊರ ಬಂದ್ ಮಾಡಬೇಕಾಗ್ತದ. ಯಾಕಪ್ಪ ಅಂತಂದ್ರೆ ತಾವು ಸಮಸ್ಯೆಗೆ ಬಗೆಹರಿಸಲಿಕ್ಕಪ್ಪ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ಇವತ್ತಿನ ಸರಿ ಅನ್ಸದೇನ್ರಿ ಇದು ಸರಿ ಅನ್ಸದ. ನೀವು ಎ ಸಿ ಸಾಹೇಬ್ರೆ ತಹಶೀಲ್ದಾರ್ ಸಾಹೇಬ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ತಮ್ಗೆ ನಿಮ್ಮ ಕಚೇರಿ ಮುಂದೆ ಏನಾರ ರೈತರು ಬಂದ ಊಟ ಮಾಡ್ಕೊತ್ಕೋತಾರೆ. ಇಲ್ಲಿ ಭಗವಾನ್ ಸರ್ ಅವ್ರ ಸಮಸ್ಯೆ ಆಗಿದ್ದು ಯಾಕೆ ನೀವು ಅವ್ರಿಗೆ ತಲೆ ಬರ್ಲಾಕತ್ತಿಲ್ಲ, ಅವ್ರಿಗೆ ಯಾಕೆ ಕೇಳಾಕತ್ತಿಲ್ಲ, ಏನಾಗಿದೆ ಕೇಳಬೇಕೇನಿಲ್ಲ.
ಇದು ಸರಿ ಅನ್ಸಲ್ಲ ಸರ್. ಇದು ಏನಿದೆ ಇದು ಈ ತಾಲೂಕು ಆಡಳಿತಕ್ಕೆ ಚಿಕ್ಕ ಬರ್ತದೆ. ಹಾಗಾಗಿ ತಮ್ಮ ಮಗದಲ್ಲಿ ಯಶೋಧಾ ಸಾಹೇಬ್ರು ಬಂದ್ರೆ ಕಾಣಿಸ್ತದೆ. ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಸಾಹೇಬ್ರ, ತಾವು ನಮ್ಮ ಸಮಸ್ಯೆಗೆ ಕೇಳಲಿಕ್ಕಪ್ಪ ಅಂತಂದ್ರ ಮುಂಬರುವ ಕಾಲದಲ್ಲಿ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದ, ಊರು ಬಂದ್ ಮಾಡ್ಬೇಕಾಗ್ತದ. ಅದಕ್ಕಾಗಿ ತಹಶೀಲ್ದಾರ್ AC ಮತ್ತು ಸನ್ಮಾನ್ಯ DC ಸಾಹೇಬರಿಗೆ ನಾವು ಈ ಮೂಲಕ ಹೇಳ್ಬಿಡ್ತೇವಪ್ಪ ಅಂತಂದ್ರ ನಮ್ಮ ಹೊಲ, ನಮ್ಮ ರೋಡ, ನಮ್ಮ ಹಕ್ಕದು. ತಾವು AC ತಹಶೀಲ್ದಾರ್ ಸಾಹೇಬರು ಕೂಡಿ ಕೆಲವೊಂದು ಸಮಸ್ಯೆಗಳದಾವ, ತಾವು ಸ್ವತಃ ಅಲ್ಲಿ ಆ ರೋಡಿಗೆ ಹೋಗಿ ಅಲ್ಲಿ ಏನೇನು ಸಮಸ್ಯೆಗಳದಾವ, ಅಲ್ಲಿ ಏನಾರ ನೋಡ್ರಿ ಏನಾರು ಧಕ್ಕೆ ಆಗ್ತಾ ಇದೆಯೋ ಅಲ್ಲಿ ನೀವು ರೋಡಿನ ಸಮಸ್ಯೆ ಬಗೆಹರಿಸಲಿಕ್ಕಪ್ಪ ಅಂತಂದ್ರೆ ಸಾಹೇಬ್ರ ಅಲ್ಲಿ ಕಡ್ದಾಡಿ ಸಾಯ್ತಾರೆ. ತಹಶೀಲ್ದಾರ್ ಸಾಹೇಬ್ರ ತಾವು ನನ್ನ ಮಾತು ಕೇಳಕ್ಕೆ ಅಂತ ಬಯಸ್ತೀನಿ ನಾನು. AC ಸಾಹೇಬ್ರ ತಾವು ಹೋಗ್ಲಿಕ್ಕಪ್ಪ ಅಂದ್ರೆ ಅಲ್ಲಿ ಸುಮಾರು ಜನ ಹೊಡೆದಾಡಿ ಸತ್ರಪ್ಪ ಅಂದ್ರೆ ಮನಗಳು ಆದರ ಜವಾಬ್ದಾರಿ ನೀವು ಆಗ್ತೀರಿ, ನೇರವಾಗಿ ಜವಾಬ್ದಾರಿ ನೀವು ಆಗ್ತೀರಿ, ನೇರವಾಗಿ ಪಾರ್ಟಿ ನೀವು ಆಗ್ತಿರತ್ತ ಈ ಮೂಲಕ ನಾ ಹೇಳ್ಬೇಕಾಗ್ತದೆ. ಹಾಗಾಗಿ AC ಸಾಹೇಬ್ರ ತಾವು ನಾವು ರಿಕ್ವೆಸ್ಟ್ ಕೈ ಜೋಡಿಸಿ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ತಾವು ಏನು ಬೆಳಗಿಂದ ನಮ್ಮ ಕಚೇರಿ ಎದುರಿಗೆ ತಾವು ಸ್ಟ್ರೈಕ್ ಕೂತೀರಿ. ಮೋದಿಲ್ ಅವರು ಬೆಳಗ್ಗೆ ಬಂದಿರು, ಬೆಳಗ್ಗೆ ಒಂದು ತಾಸು ನಾ ಬಂದು ಅವ್ರು ಕನ್ವಿನ್ಸ್ ಮಾಡೋಗಿದೆ, ಬಟ್ ಕನ್ವಿನ್ಸ್ ಆಗಲಿಲ್ಲ ಅವರು. ಇಲ್ಲ ಸರ್ ನಮ್ಗೆ ಮಾಡೇ ಕೊಡ್ಬೇಕಂತ ಬೆಳಗಿಂದ ನಮ್ಗೆ ಆಟ ಆಡ್ಕೊಂಡು ಕೂತಿದ್ರು. ಬಟ್ ಈಗ ನಾವು ಪರಿಶೀಲನೆ ಮಾಡಿ ಅವ್ರಿಗೆಲ್ಲ ಡಿಟೇಲ್ ಹೇಳಿದ್ದೀನಿ. ಮತ್ತೆ ಇವತ್ತೆಲ್ಲ ಕೂಡ್ತಾ ಇದ್ರೆ ತಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗಾಗಲೇ ನಾವು ಅದನ್ನ ಕ್ರಮ ತಗೊಳಕ್ಕೆ ಪ್ರೊಸೆಸ್ ನಡೆದಲ್ಲ. ಈಗ ಜನವರಿ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ರು, ಫೆಬ್ರವರಿ ತಿಂಗಳು ಡೈರೆಕ್ಷನ್ ಕೊಟ್ಟಿದ್ವಿ. ಈಗ ನಾವು ಮತ್ತೆ ತೆರವುಗೊಳಿಸ್ಲಿಕ್ಕೆ ತಾವೇನು ಆಗ AC ಸರ್ ಎಲ್ಲರೂ ಕೂಡ್ಕೊಂಡು ಹೇಳಿದ್ರಿ 12 ತಾರೀಕು ತೆರವುಗೊಳಿಸ್ಲಿಕ್ಕೆ ಕಂದಾಯ ನಿರೀಕ್ಷೆಯಿಂದ ಅವ್ರ ಪಾರ್ಟಿಗೆ ಯಾರಿಗೆ ಅರ್ಜಿದಾರರಿಗೆ ಏನು ತಹಸೀಲ್ದಾರ್ ಆದೇಶ ಆಗಿತ್ತು 2022 ಆದೇಶ ಆಗಿತ್ತು. ಒಂದು ಯಲ್ಲಪ್ಪ ಯಮನಪ್ಪ ಹರ್ಜನ್, 2 ಅನ್ನಾರಾಯ ರಾವತಪ್ಪ ಬಿರಾದರ. ಇವರು ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ರಿಸ ನಂಬರ್ 175/1, 75/2, 75/3 ಜಮೀನಿಗೆ ಹೋಗಿ ಬರಲು ಸರ್ವೆ ನಂಬರ್ 172/1B ಮತ್ತು 172/2 ಮಾಲೀಕರು ಇವರು. ಇವರಿಗೆ ನೋಟಿಸನ್ನ ಕಂದಾಯ ರೆಡಿ ಮಾಡಿ 12 ತಾರೀಕು ತೆರವುಗೊಳಿಸಲಿಕ್ಕೆ ತಗೊಂಡ್ಬಂದಿದ್ದಾರೆ. ಅದಾಗಿ ನಿಮಗೊಂದು ನಾವು ಕಿವಿ ಮಾತು ಹೇಳ್ತೀನಿ, ಬೆಳಗ್ಗೆ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡ್ತೀನಿ. ಯಾಕಂದ್ರೆ ಮತ್ತೆ ನಾಳೆ ನೀವು ನಮ್ಮನ್ನ ಪ್ರಶ್ನೆ ಮಾಡೋರು, ಎಲ್ಲರೂ ಬಂದು ಬರೋರಾಯ್ತು, ನಮ್ಮ ಇವರಾಯ್ತು. ಒಂದು ಅವು ಈಗಾಗಲೇ ಶನಿವಾರ ಅವ್ರು ಹೋಗಿದ್ರು, ಕೋರ್ಟ್ನಲ್ಲಿದೆ, ಅದನ್ನ ನಾವು ತಂದು ಕೊಡ್ತೀವಿ ಅಂತ ಅವ್ರು ಡಾಕ್ಯುಮೆಂಟ್ ಹೇಳಿದಾರ. ಅದಕ್ಕೆ ಇವರು ನೋಟಿಸ್ ಕೊಟ್ಟಿದ್ದಿಲ್ಲ. ಈಗ ನಿಮ್ಮ ಬೇಡಿಕೆ ಪ್ರಕಾರ SSR ಡೈರೆಕ್ಷನ್ ಪ್ರಕಾರ ಕಂದಾಯ ನೋಟಿಸ್ ಅವ್ರು ಕೊಟ್ಟಿದ್ದಾರೆ. ಅದು ಒಂದು ವೇಳೆ ಸ್ಟೇ ಇಲ್ಲಗಾದ್ರೆ ಅವ್ರು ತೆರವುಗೊಳಿಸ್ಕೊಡ್ತಾರೆ. ಸ್ಟೇ ಇತ್ತಂದ್ರೆ ನಿಮಗೆಲ್ಲ ಗೊತ್ತಿದೆ ಕೋರ್ಟ್ ಮ್ಯಾಟರ್ ಆಗ್ತದೆ, ಅದು ಪ್ರೊಸೀಜರ್ ಆಗ್ತದೆ ಅದ್ರ ಪ್ರಕಾರ. ಬಟ್ ಈಗ ನೋಟಿಸ್ ರೆಡಿ ಆಗೈತಿ, 12 ತಾರೀಕು ಒಳಗೆ ಅವ್ರು ತೆರವುಗೊಳಿಸಾಕ ಡೈರೆಕ್ಷನ್ ಕೊಟ್ಟಿದ್ದೀವಿ. 12 ತಾರೀಕು ಆಗದಿದ್ರೆ ಅವರು 12 ತಾರೀಕು ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ವೇರು ಹೋಗಿ ತೆರವುಗೊಳಿಸುವಂತ ಕಾರ್ಯನ ಮಾಡ್ತಾರೆ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ,